ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ವಿಶೇಷವಾದಂತಹ ಸ್ಪರ್ಧಾರ್ಥಿಗಳಿಗೆ ಸಿಹಿಯಾದಂತಹ ಒಂದು ಸುದ್ದಿ ಬಂದದ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾನ ಅದ ರೀ ಈ ಸುದ್ದಿ ಏನಂತೇಳಿ. ಆದರೂ ಕೂಡ ಕೆಲವೊಂದಿಷ್ಟು ಮಂದಿ ಭಾಳ ಗದ್ದಲಕ್ಕೀಡಾಗಿರ್ತಾರೆ. ಇನ್ನು ಒಳ ಮೀಸಲಾತಿ ಅದ, ಆದದ, ಈಗದ, ಯಾವಾಗ ಕಾಲ್ ಫಾರ್ಮ್ ಅಕ್ಕವ ಏನಂತ ಹೇಳಿ ಹಂಗೆ ಮುಂದೆ ದುಗಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಒಂದು ಫ್ಯಾಕ್ಟ್ಸ್ ಬಂದಿರ್ತದ. ಏನು ಸರ್ ಅಂತಂದ್ರೆ, ಈ ಸರ ಯಾರು ಕಳಿಸ್ಯಾರ್ರಿ ಸರ್ ಇದನ್ನು? ಅಪರ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ರಿಸರ್ವ್ ಪೊಲೀಸ್, ಬೆಂಗಳೂರು ನರಪತುಂಗ ರಸ್ತೆ. ಯಾವಾಗ ಕಳಿಸ್ಯಾರ ಮಾಸ್ತಾರ? 11ನೇ ತಾರೀಕು ಕಳಿಸ್ಯಾರ ಸೌಕರ್. 11 ಓಕೆ 11 ಕಳಿಸ್ಯಾರ. ಜ್ಞಾಪನ ಏನದ? ವಿಷಯ ಕೊಟ್ಟಾರ. ಏನು? KSRP ಮತ್ತು RPC ಸ್ಥಳೀಯೇತರ 1500 ಅಂದ್ರೆ 1500 ಹುದ್ದೆಗಳು ಮತ್ತು ಇಂಡಿಯನ್ ರಿಸರ್ವ್ ಬಟಾಲಿಯನ್ ಮುನಿರಾಬಾದ್ ಘಟಕದಿಂದ 166 ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನ ಕಳಿಸಲಾಗುವ ಬಗ್ಗೆ ಎಂತಕ್ಕಂತಹ ಮಾಹಿತಿ ಇದೆ. ಚೆನ್ನಾಗಿ ಓದಬೇಕು, ಬಿಡಿಸಿ ಏನು ಕೊಟ್ಟಾರು. ಸುಮ್ಮ ಹಾಕಕತ್ತಿ KSRPಗೆ ಹಾಕೋದು, DR ಕರೆದಾರ್ದ DR ಹಾಕೋದು, CR ಕರೆದಾರ CR ಹಾಕೋದು, ಏನು ನೋಡ್ಬೇಕಲ್ಲ ಅದು ಏನೇನು ಅನ್ನೋದು ಹೇಳಿ ಅರ್ಥಗರ್ಭಿತವಾಗಿ ಕರೆಕ್ಟಾಗಿ ಓದ್ಕೊಂಡು ತಿಳ್ಕೊಂಡು ನಾವು ಅಪ್ಲಿಕೇಶನ್ ಹಾಕಿದ್ರೆ ಭಾಳ ಅನುಕೂಲ ಆಗ್ತೈತಿ. ಸೊ ಕಾಲ್ ಫಾರ್ಮ್ ಆದ ನಂತರ ಹೇಳ್ತಾನೆ ಅದನ್ನೆಲ್ಲ ಹಂತವಾಗಿ ಯಾವ್ಯಾವ ಡಿಸ್ಟ್ರಿಕ್ಟ್ ಎಟ್ಟೆಟ್ಟು ಕಟಪ್ ನಿಂತೈತಿ, ಎಷ್ಟೆಷ್ಟು ನಿಲ್ಲಬಹುದು, ಮತ್ತು ಯಾವ ಕೆಟಗರಿದವ್ರು ಎಲ್ಲೆಲ್ಲಿ ಹಾಕಬೇಕು, ಮತ್ತು ನಿಮ್ಮ ಎಬಿಲಿಟಿ ಎಷ್ಟೈತಿ ಅಂದ್ರೆ ನೋಡಿ, ಇನ್ನೂ ಒಂದು 5-6 ವರ್ಷ ಕುಂತು, ಒಂದು 3-4 ವರ್ಷ ಕುಂತು ಓದಿದ್ದವ್ರ, ಮತ್ತು ಈಗ ಜಸ್ಟ್ ಫ್ರೆಶ್ ಇದ್ದವ್ರ ಎಲ್ಲೆಲ್ಲಿ ಹಾಕಬೇಕು ಎಲ್ಲನೂ ಕೂಡ ಮಾಹಿತಿಯನ್ನು ಕೊಡೋಕೂತ ಹೋಗ್ತೀವಿ. ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಸೊ ಓಕೆ, ನೋಟಿಫಿಕೇಶನ್ ಬಂದ ನಂತರ ಕೊಡ್ತೀನಿ. ಈಗ ಸ್ವಲ್ಪ ಏನೈತಿ ಸರ ಮಾಹಿತಿ ಅಂತ ಕೇಳಿದ್ರು 4-5 ಮಂದಿ ಫೋನ್ ಹಚ್ಚಿ, ಎಲ್ಲರಿಗೂ ಕೂಡ ಫೋನ್ದಾಗ ಹೇಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಡೈರೆಕ್ಟಾಗಿ ಹೇಳಕತ್ತೇನೆ, ನೋಡ್ಕೊಂಡ್ಬಿಡ್ರಿ. ಸೊ ಇದು 11ನೇ ತಾರೀಕು ಬಂದಂತಹ ಒಂದು ಲೆಟರ್ ಹಾಕಿದ್ದಾರೆ ಇಲ್ಲಿ. ಸೊ ಉಲ್ಲೇಖದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಅದಾವ, ಮತ್ತು ಇಲ್ಲಿ ಯಾವ್ಯಾವ ರೀತಿಯ ಒಂದು ಹಂಚಿಕೆಯನ್ನು ಮಾಡ್ಯಾರ, ಯಾವ್ಯಾವ ಘಟಕಾನುಸಾರವಾಗಿ ಹಂಚಿಕೆಯನ್ನು ಮಾಡ್ಯಾರ ಅಂತಕ್ಕಂಥದ್ದು KSRP ಒಳಗೆ ಕಂಡು ಬರ್ತಕ್ಕಂಥ ಮಾಹಿತಿ ಇದದ ರೀ. ಇಲ್ಲಿ ನೋಡ್ಕೊಂಡು ಬಿಡ್ಬೇಕಾಗ್ತದೆ ನೀವು. ಸೊ ಟೋಟಲ್ ಆಗಿ ಪುರುಷದಲ್ಲಿರ್ತಕ್ಕಂತಹ ನೇಮಕಾತಿಯ ಹುದ್ದೆಗಳು ನೋಡ್ಬೇಕಾರೆ ಒಟ್ಟು ಟೋಟಲ್ ಆಗಿ 1424 ಅದಾವ. ಸೊ ಇದ್ರೊಳಗೆ ಹಂಚಿಕೆ ಮಾಡ್ಯಾರ. ಹಂಚಿಕೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಹಂಚಿಕೆ ಮಾಡಿದಾಗ ಸಾಮಾನ್ಯ ಮತ್ತು ಇಲ್ಲಿ ಕ್ರೀಡಾ ಅಭ್ಯರ್ಥಿಗಳಿಗೆ 42 ಮೀಸಲಿಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಎಷ್ಟು ಇದಾವಪ್ಪ ಅಂದ್ರೆ 76 ಹುದ್ದೆಗಳು ಇರ್ತಾವ. ಇದು ನಾನ್ ಕಲ್ಯಾಣ ಕರ್ನಾಟಕ ರೀ. ಓಕೆ, ಇದು ಕಲ್ಯಾಣ ಕರ್ನಾಟಕ ಅಲ್ಲ ಇದು. ಓಕೆ, ಸೊ 76 ಮತ್ತು ಹಂಚಿಕೆ ಮಾಡಿದಾಗ 73 ಅದಾವ ಸಾಮಾನ್ಯವಾಗಿ, ಮತ್ತು 3 ಏನಪ್ಪ ಅಂದ್ರೆ ಇಲ್ಲಿ ಕ್ರೀಡೆಗೆ ಮೀಸಲಿಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ಮತ್ತು ಮಾಸ್ತರ ಇದೇನ್ರಿ ಅಂತ ಅನ್ಬೋದು ನೀವು. ಇಲ್ಲಿ ಬಂದದ ನೋಡ್ರಿ, ಕನ್ಫ್ಯೂಸ್ ರೆಡಿ ಮಾಡ್ತೈತಿ. ಎಸ್, ಇದು ಪುರುಷ ಕಲ್ಯಾಣ ಕರ್ನಾಟಕ. ಇದು ಕಲ್ಯಾಣ ಕರ್ನಾಟಕ, ಇದು ಅಲ್ಲ, ಇದು ನಾನ್ HK, ಇದು ನಾನ್ HK, ಇದು HK, ಹೌದಾ? ಸೊ ಕಲ್ಯಾಣ ಕರ್ನಾಟಕ ಈ ರಂಧದಲ್ಲಿ ಟೋಟಲ್ ಆಗಿ 313 ಹುದ್ದೆಗಳದಾವ. ಇದನ್ನು ವರ್ಗೀಕರಣ ಮಾಡಿ 304 ಸಾಮಾನ್ಯ ಮತ್ತು 9 ಕ್ರೀಡೆದವ್ರಿಗೆ ಹಂಚಿಕೆ ಮಾಡ್ಯಾರ. ಅದೇ ರೀತಿ ಮಹಿಳೆಯರಿಗೂ ಕೂಡ ಇಲ್ಲಿ 53 ಹುದ್ದೆಗಳು ಅದಾವ. ಸೊ ಅದರೊಳಗೆ 52 ಆಗಿರ್ಬೋದು ಮತ್ತು 1 ಕ್ರೀಡೆಗೋಸ್ಕರ ಮೀಸಲಿಟ್ಟಿರ್ತಾರೆ. ಸೊ ಅದರ ಜೊತೆಗೆ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಪುರುಷ ಮತ್ತು ಮಹಿಳಾ ಸೇರಿ ಒಟ್ಟು ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದದ ಪುರುಷ ಮತ್ತು ಮಹಿಳೆಯರಿಗೆ ಟೋಟಲ್ ಇಲ್ಲಿ ಸೇರಿಸಿ 366 ಅದ. ಸೊ ಟೋಟಲ್ ಆಗಿ 2 ಇಲ್ಲಿ ಸೇರಿಸಿ ಅಂತ ಹೇಳಿದಾಗ ಈ ರೀತಿಯ ಒಂದು ಅಂಕಿ ಬರ್ತೈತ್ರಿ. ಮತ್ತು ಇಲ್ಲೊಂದು ವಿಶೇಷ ಕೊಡ್ತಾರೆ ನೋಡ್ರಿ ಇವ್ರ. ಸೊ ಪುರುಷ ಕಲ್ಯಾಣ ಕರ್ನಾಟಕ ಭಾರತ ಮೀಸಲು ಪಡೆ, ಹೌದಾ? ಇಂಡಿಯನ್ ರಿಸರ್ವ್ ಬಟಾಲಿಯನ್ ಅಂತ ಕರಿತೀವ್ರಿ ನಾವು. ಇದು ಭಾರತ ರಿಸರ್ವ್ ಮೀಸಲು ಪಡೆ ಮುನಿರಾಬಾದ್ ವೃಂದಕ್ಕೆ ನೇಮಕಾತಿ ಹುದ್ದೆಗಳು ಈ ರೀತಿ ಇರ್ತಾವ. ಭಾರತೀಯ ಮೀಸಲು ಪಡೆಯ ಮುನಿರಾಬಾದ್ದಾಗ ಒಟ್ಟ ಟೋಟಲ್ ಆಗಿ 166 ಇರ್ತಾವ್ರಿ. ಸೊ ಇದ್ರೊಳಗೆ ಹಂಚಿಕೆ ಮಾಡಲಾಗಿದ್ದಂತಹ ಹುದ್ದೆ ಸಾಮಾನ್ಯವಾಗಿ 161 ಮತ್ತು 5 ಹುದ್ದೆಗಳ ಕ್ರೀಡೆಗೆ ಇರ್ತಾವ. ಸೊ ಹಿಂಗೆ ಇದನ್ನೊಂದು ಸ್ವಲ್ಪ ಹಿಂಗೆ ನೋಡ್ಕೊತ ಹೋಗ್ಬಿಡ್ಬೇಕಾಕತ್ರಿ ಮುಂದರಿನ. ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂತಹ KSRPಯ ಮತ್ತು 1ನೇ ಪಡೆ ಆಗಿರ್ಬೋದು, 2ನೇ ಪಡೆ ಆಗಿರ್ಬೋದು, ಟೋಟಲ್ ಆಗಿ 12 ಪಡೆಗಳು, ಹೌದಾ? ಕೇಳ್ತಾನೆ ಪ್ರಶ್ನೆ, ಎಷ್ಟು ಪಡೆಗಳದಾವ ಅಂದ್ರೆ ಟೋಟಲ್ ಆಗಿ ಇಲ್ಲಿ 12 ಪಡೆಗಳು ಇರ್ತಾವ. ಯಾವ್ಯಾವ ಪಡೆ ಎಲ್ಲೆಲ್ಲಿ ಇರ್ತದ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ನೀವು.
ಈ ನೇಮಕಾತಿಯ ಒಂದು ಪೊಲೀಸ್ ಪ್ರಧಾನ ಕಚೇರಿಯಿಂದ ಪತ್ರದ ಸಂಖ್ಯೆಯನ್ನು ಇವೆಲ್ಲನೂ ಏನು ಬ್ಯಾಡ್ರಿ ಗೊತ್ತಿರ್ತದ. ಏನು ನಮಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಒಟ್ಟ ಟೋಟಲ್ ಆಗಿ ಸರ್ ನಮಗೆ ಎಷ್ಟು ಸಿಗ್ತಾವ ಅಂದ್ರೆ 1500 ಹುದ್ದೆಗಳು ಸಿಗಾಕತ್ತಾವ KSRP ಒಳಗೆ ಸಿಗಾಕತ್ತಾವ. ಸೊ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು, ಅವಾಗ ಅಪ್ಡೇಟ್ ಆಗಿರ್ತೈತಿ. ಒಟ್ಟ ಹೈದರಾಬಾದ್ ಕರ್ನಾಟಕ ಮತ್ತು ನಮ್ಮ ನಾನ್ ಹೈದರಾಬಾದ್ ಕರ್ನಾಟಕ ಎರಡು, ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ಎರಡೂ ನೋಡಿದಾಗ ನಮ್ಗೆ ಟೋಟಲ್ ಹುದ್ದೆ 2032 ಹುದ್ದೆಗಳು ಸಿಗ್ತಾವೆ ಪ್ರಸ್ತುತವಾಗಿ. ಸೊ ಇಲ್ಲಿ ನೋಡ್ಬೇಕ್ರಿ ನೀವು, ಇಲ್ಲಿ ಹಂಚಿಕೆ ಮಾಡ್ಯಾರ. ಯಾವ ರೀತಿ ಹಂಚಿಕೆ ಮಾಡ್ಯಾರ್ರಿ? ಫ್ಯಾಕ್ಸ್ ನೋಡ್ಬೇಕಿದ್ದಾನೆ. ಯಾವತ್ತಿನ ಡೇಟ್ ಐತಿ? 11/9 ಅದ, ಆಯಿತಾ? ಚಂದ ಕೊಟ್ಟಿರ್ತಾರೆ ಅವರು ಫ್ಯಾಕ್ಸು. ಬೆಂಗಳೂರದಾಗ ಒಟ್ಟ ಎಷ್ಟದಾವು ಮತ್ತು ಸಾಮಾನ್ಯ ಎಷ್ಟೈತಿ ಮತ್ತು ಈ ಒಂದು ಕ್ರೀಡೆಗೆ ಎಷ್ಟು ಕೊಟ್ಟಾರೆ ಚೆನ್ನಾಗಿ ನೋಡ್ಕೊರಿ. ಹಾಕ್ಬೇಕಂತ ಎಲ್ಲಿ ಬೇಕಾದ್ರೆ ಸಿಕ್ಕಂಗೆ ಹಾಕೋದಾಗಿರಂಗಿಲ್ಲ. ಸೊ ಆಯಾ ಒಂದು ಕೆಟಗರಿ ವೈಸ್ ಎಷ್ಟು ಹುದ್ದೆಗಳು ಇರ್ತಾವ ಮತ್ತು ನಿಮ್ಗೆ ಎಷ್ಟು ಹಾಕಕ್ಕಲ್ಲಿ ಅನುಕೂಲ ಆಗ್ತೈತಿ, ನಿಮ್ಮ ಅಬಿಲಿಟಿ ಎಷ್ಟಿದಲ್ಲ ತೆಗೆದು ಮಾರ್ಕ್ಸ್ ತೆಗೆದು ಅದ್ರ ಮ್ಯಾಗ ನೀವೇನು ಮಾಡಬೇಕು, ಕರೆಕ್ಟಾಗಿ ಜಾಗೃತಿಯಿಂದ ಸೊ ನಿಮ್ಮ ಅಣ್ಣಗಳನ್ನ ತಮ್ಮಗಳನ್ನ ಯಾರು ಚಲೋ ಓದಿದವ್ರನ್ನ ಕೇಳ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಕೈತಿ. ಇದನ್ನು ಸ್ವಲ್ಪ ಕೇಳತ್ತಂದ್ರೆ ಮುಂದಿನ ನೋಟಿಫಿಕೇಶನ್ ಆದ ತಕ್ಷಣ ನಾನು ಭಾಳ ಕರೆಕ್ಟಾಗಿ ನಿಮಗೆ ಹೇಳ್ತೇನೆ ರೀ. ಸೊ ಆ ರೀತಿ ಫಾಲೋ ಅಪ್ ಮಾಡುವಂತ್ರಿ. ಸೊ ನೋಡ್ಕೊತ ಹೋಗ್ಬಿಡ್ರಿ. ಇಲ್ಲಿ ಬೆಂಗಳೂರು ಒಂದು 1ನೇ ಒಂದು ಬಟಾಲಿಯನ್ ಒಳಗೆ ಪಡೆ ಒಳಗೆ 134 ಹುದ್ದೆಗಳದಾವ ಟೋಟಲ್ ಆಗಿ. ಬೆಳಗಾವಿ, ನಮ್ಮ ಹೆಮ್ಮೆಯ ಬೆಳಗಾವಿದಾಗ 140 ಇರ್ತಾವ. ಸೊ ಟೋಟಲ್ ಹೈಯೆಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಬೆಳಗಾವಿದಾಗನೇ ಇರ್ತಕ್ಕಂಥದ್ದು. ಮತ್ತು ಅದ್ರ ಜೊತೆಗೆ 7ನೇ ಪಡೆಯ ಮಂಗಳೂರದಾಗ ನೋಡ್ರಿ, ಮಂಗಳೂರು ಯಾವಾಗೆಲ್ಲ ಕಡಿಮೆ ಭಾಳ ನಿಲ್ತೈತಿ. ಇಲ್ಲಿ ಮಂಗಳೂರದಾಗ ಆಲ್ಮೋಸ್ಟ್ ಆಲ್ ನಾನು ನೋಡಿದಂಗೆ ಬಹಳ CR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಬಹಳ ಉತ್ತರ ಕನ್ನಡ ಮತ್ತು ಮಂಗಳೂರು, ಕಾರವಾರ, ಕೆಲವೊಂದಿಷ್ಟು ಉಡುಪಿ ಆಗಿರ್ಬೋದು, ಅಲ್ಲಿ ಬಹಳ ಕಡಿಮೆ ನಿಂತಂಥದ್ದು ಅದ ಮಾಹಿತಿ. ಸೊ ಇದು ಕೂಡ ನೀವು ನೋಡ್ಕೋಬೇಕಾಗ್ತೈತಿ ರೀ. ಸೊ 11ನೇ ಪಡೆ ಆಗಿರ್ಬೋದು ಮತ್ತು ತುಮಕೂರು ಪಡೆ ಎಲ್ಲವೂ ಕೂಡ ಈ ರೀತಿಯ ವರ್ಗೀಕರಣ ಮಾಡಿದಂತಹ ಹುದ್ದೆಗಳು 1424 ಹುದ್ದೆಗಳು ಇರ್ತಾವ ಇಲ್ಲಿ ಟೋಟಲ್ ಆಗಿ. ಸೊ ವರ್ಗೀಕರಣ ಮಾಡಿದ ಕೊಟ್ಟಾರ, ಭಾಳ ಚಂದ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೊರಿ. ಇಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಅದ, ಅದ್ರ ಜೊತೆಗೆ ಪುರುಷರಿಗೂ ಅದ ರೀ. ಸೊ ಯಾರಿಗೇನು ತಿಳಿಲಿಲ್ಲ ಅಂದರೂ ಕೂಡ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿರಿ. ಸೊ ಈ ಒಂದು ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಸೊ ಆಗ್ತದ. ಆದ ನಂತರ ಅದಕ್ಕೆಲ್ಲ ಕೂಡ ನಾನು ಪರಿಹಾರ ಹುಡುಕ್ತೇನೆ ನಿಮಗೆ, ಎಲ್ಲೆಲ್ಲಿ ಹಾಕಬೇಕು ಏನಂತ ಸಾಧ್ಯ ಆದಷ್ಟು ಎಲ್ಲವೂ ಕೂಡ ಈ ಒಂದು ಫ್ಯಾಕ್ಸ್ ಮುಖಾಂತರ ಬಂದಂತಹ ಇಮೇಲ್ ಸಂದೇಶ ಹೇಳಕತ್ತಲ್ಲ ಇದೇ ರೀತಿಯೇ ನಾನು ನಿಮಗೆ ಅಲ್ಲಿ ಮುಂದಿನ ದಿನ ಬಂದಾಗ ನೋಟಿಫಿಕೇಶನ್ ಆದ ನಂತರ ಹೇಳ್ತೇನೆ ರೀ. ಸೊ ತಯಾರಿ ಭಾಳ ಜೋರು ಇರಬೇಕು ಸರ್. ಇದನ್ನೆಲ್ಲ ಇಷ್ಟೆಲ್ಲನೂ ವರ್ಗೀಕರಣ ಮಾಡಿ ಕೊಟ್ಟಾರ ಅಂತಂದ್ರೆ ನಿಮಗೆ ತಿಳ್ಕೊಂಡ್ಬಿಡ್ಬೇಕು ನೀವು ಆಲ್ಮೋಸ್ಟ್ ಅಲ್ಲ ನಿಮ್ಮ ಸಮಯ ಹತ್ತಿರಕ್ಕೆ ಬಂದದಂತ ಹೇಳಿ. ಇನ್ನು ನೀವು ಹೇಳ್ಕೊತ ಕೂತ್ರ ನಿಮಗೆ ಯಾರೂ ಕೇಳಂಗಿಲ್ಲ. ಸೊ ಯಾರೂ ಮಾತಾಡ್ಸಂಗಿಲ್ಲ, ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ. ಈಗ ಸುಮಾರು 3-4 ವರ್ಷದಿಂದ ಕಾಲ್ಫಾರ್ಮ್ ಇಲ್ದ ಆಸೆಗಳಿಂದ ಅಳ್ಕೋತ ಕುಂತಹ ನಮ್ಮ ಸ್ಪರ್ಧಾರ್ಥಿಗಳಿಗೆ ಸಿಹಿ ಸುದ್ದಿ ಬರ್ತಕ್ಕಂತಹ ಸಂಭ್ರಮ ಈಗ ಅದ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ಸವಾಸವನ್ನು ಬಿಟ್ಟು ಎಲ್ಲವನ್ನು ತೆಗೆದು ಹೋಗದ ಚೆನ್ನಾಗಿ ಕುಂತು ಕರೆಕ್ಟ್ ಓದಿದ್ದಾತಂದ್ರೆ ಸಕ್ಸಸ್ ಆಗ್ತದೆ ಲೈಫ. ಸೊ ಎಲ್ಲರಿಗೂ ಗೊತ್ತದ ರೀ ಈ ಒಂದು ಅವಕಾಶಕ್ಕೋಸ್ಕರ ಎಷ್ಟೋ ಜನರು ಕಾದು ಕುಂತಾರಂತ ಹೇಳಿ. ಸೊ ಎಲ್ಲರಿಗೂ ಕೂಡ ಅವಕಾಶ ಇದ್ದಂತಹ ಎಲ್ಲರೂ ಕೂಡ ಈ ಒಂದು ಬಡತನ್ಯಾಗ ಹೊಡೆದು ತೆಗಿರಿ. ಈ ಸಲ ಗುಲಾಲ್ ಹಾರಿಸ್ರಿ. ಯಾರು ಶ್ರಮವನ್ನು ಪಡ್ತಿರಲ್ಲ ಅವ್ರಿಗೆ ಸಕ್ಸಸ್ ಸಿಗಾಕ ಯಾವುದೇ ಮಾತಿಲ್ಲ, ಸಿಗ್ತದೆ. ಭಾಳ ಚೆನ್ನಾಗಿ ಪೋಸ್ಟ್ ಅದಾವ. ಸೊ ಹೊಡೀರಿ, ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗಿನ ಒಂದು ಟೈಮ್ ಏನಾರು ವೇಸ್ಟ್ ಮಾಡಿದ್ದಾತಂದ್ರೆ ಸೊ ಮುಂದಿನ ಟೈಮ್ ಸಿಗಂಗಿಲ್ಲ ಅಂತ ನಾನು ಅನ್ಕೋತನು. ಸೊ 11ನೇ ತಾರೀಕು ಬಂದಂತಹ ಮಾಹಿತಿ ಇದಾಗ್ಯದ. ಸೊ ಇಷ್ಟ ಅದ, ಸಿಂಪಲ್ ಮಾಹಿತಿ ಅದ, ಭಾಳ ಇದೇನು ತಲೆ ಕೆಡಿಸ್ಕೊ ಮಾಹಿತಿ ಇಲ್ಲ. ನೋಡ್ರಿ ಈ ಥರ ಮಾಹಿತಿ ಅದ, ಮತ್ತೆ ಅಪ್ಡೇಟ್ ಮಾಡ್ಕೊತಾ ಹೋಗ್ತೇನೆ ನಾನು. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳ್ರಿ ಈ ಥರ ಕಾಲ್ಫಾರ್ಮ್ ಆಗತ್ತಾವ ಓದ್ರಿ ಅಂತ ಹೇಳಿ. ಸೊ 170 ಇರ್ತಕ್ಕಂಥ ಹೈಟ್ ಇದ್ದವ್ರಿಗೆ ಸೊ ಚಾಲೂ ಮಾಡಿಬಿಡ್ರಿ. ಮತ್ತು ಈಗ ಸಿವಿಲ್ನು ಕರಿತಾನೆ ರೀ, DRO ಕರಿತಾನು. ಸೊ 167 ಎಲ್ಲನೂ ಕೂಡ ಹೈಟ್ ಇದ್ದವ್ರು ಆಲ್ಮೋಸ್ಟ್ ಆಲ್ ಅದಕ್ಕೂ ಕೂಡ ನೀವು ಹಾಕೊಂತ್ರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸೋಣ್ರಿ. ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನಾನು ಅಲ್ಲಿ ಫಿಸಿಕಲ್ ಆಗಿರ್ಬೋದು, ಸೊ ಮೆಡಿಕಲ್ ಆಗಿರ್ಬೋದು, ಸೊ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಎಲ್ಲವೂ ಕೂಡ ಹಂತವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಬೇಕಾದಂತಹ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂತ ಹೋಗ್ತೇನೆ ರೀ. ಇದು ಮೊದಲನೇದಾಗಿರ್ತದೆ. ಇನ್ನು ಹಂತವಾಗಿ ಏನೇನು ಅಪ್ಡೇಟ್ ಆಯ್ತಲ್ಲ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ಕೊತಾ ಹೋಗಿರ್ತಾನು. ಸೊ ನೀವು ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿರಿ, ಸೊ ಫಾಲೋ ಮಾಡಿರಿ. ಸೊ ಪ್ರತಿಯೊಂದು ವಿಷಯವನ್ನು ನಿಮ್ಮೊಂದಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಹಂಚ್ಕೊತಾ ಹೋಗಿರ್ತೀನಿ ರೀ. ಸೊ ಧನ್ಯವಾದಗಳು. ಸೊ ಮತ್ತೆ ಸಿಗೋಣ. ಟಾಟಾ, ಬಾಯ್, ನಮಸ್ಕಾರ.